ಶ್ರೀ ಯಶವಂತರೇಗೌಡ ಬಿ ಪಾಟೀಲ್ ಅವರಲ್ಲಿ ಮತ್ತು ವೇದಿಕೆ ಮೇಲೆ ಆಚರಣೆಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಅಂಧಕಾರದ ಕತ್ತಲೆಯನ್ನು ಹೊರದೊಡಿಸಿ ಸುಜ್ಞಾನ ಬೆಳಕನ್ನು ಮೂಡಿಸುವಂತ ಈ ಜ್ಯೋತಿಗೆ ಸಂಬಂಧದ ಒಂದು ಕತ್ತಲೆಯನ್ನು ಹೊರದೊಡಿಸ್ತಕ್ಕಂಥ ಶಕ್ತಿ ಅಗಾಧವಾದ ಶಕ್ತಿ. ಅಜ್ಞಾನದ ಮಡುವಿನಲ್ಲಿ ನಾವೆಲ್ಲ ಬಿದ್ದು ಹೊರಡುವ ಸಂದರ್ಭದಲ್ಲಿ ಜ್ಞಾನದ ಜ್ಯೋತಿ ಹೇಗೆ ಬರುವಂತ ಈ ನಂದಾ ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮವನ್ನ ಉದ್ಘಾಟನೆಗೊಳಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರು ಮತ್ತು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ ಶ್ರೀ ಯಶವಂತರೇಗೌಡ ವಿಠಲಗೌಡ ಪಾಟೀಲ್ ಅವರು ಹಾಗೂ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರು ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಇನ್ನು ಮುಂದೆ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶಾಲಾ ಕಟ್ಟಡದ ನೀಲನಕ್ಷೆಯ ಉದ್ಘಾಟನೆಯನ್ನ ಹಾಗೂ ಶಾಲಾ ಅಂತರ್ಜಾಲ ಅಂದ್ರೆ ಸ್ಕೂಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೆಬ್ಸೈಟ್ ಅನ್ನ ಈ ಒಂದು ವೇದಿಕೆ ಮುಖಾಂತರ ಅನಾವರಣಗೊಳಿಸಬೇಕಾಗಿ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಯಶವಂತರೇಗೌಡ ವಿಠಲಗೌಡ ಪಾಟೀಲ್ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನೂತನವಾಗಿ ನಿರ್ಮಾಣಗೊಳ್ಳುತ್ತಿರ್ತಕ್ಕಂಥ ಶಾಲಾ ಕಟ್ಟಡದ ನೀಲನಕ್ಷೆಯನ್ನ ಹಾಗೂ ಶಾಲಾ ವೆಬ್ಸೈಟ್ ಅನ್ನ ಕೂಡ ಈ ಒಂದು ವೇದಿಕೆ ಮುಖಾಂತರ ಬಟನ್ ಒತ್ತೋದ್ರ ಮೂಲಕ ಒಂದು ಕಾರ್ಯಕ್ರಮವನ್ನ ಈ ಒಂದು ನೀಲನಕ್ಷೆಯನ್ನ ಉದ್ಘಾಟಿಸಬೇಕಾಗಿ ತಮ್ಮನ್ನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ಆಪಲ್ ಇಂಟರ್ನ್ಯಾಷನಲ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಶಾಲೆಯ ನೂತನ ನಿರ್ಮಾಣವಾಗಿರ್ತಕ್ಕಂಥ ಶಾಲಾ ಕಟ್ಟಡದ ನೀಲನಕ್ಷೆಯನ್ನ ಮತ್ತು ಶಾಲಾ ಅಂತರ್ಜಾಲ ಉದ್ಘಾಟನೆಯನ್ನ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯಶವಂತರೇಗೌಡ ವಿಠಲಗೌಡ ಪಾಟೀಲ್ ಸರ್ ಹಾಗೂ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರು ಆ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ. ಪ್ರತಿಯೊಂದು Hi Apple International School and Sri Aurobindo Primary School situated in Indy. Amidst this dynamic city lies a beacon of education, a sprawling Apple International School spread across 6 acres of land. This Apple International School stands as a testament to the belief that education is not just about academics but about nurturing well-rounded individuals ready to take on the world. This Apple International School and institution is not just a school, it's a community. It's a place where students from diverse backgrounds come together to learn, grow, and excel. ನಮ್ಮ ಇಂಡಿ ತಾಲೂಕಿನ ಹಿರಿಯ ಜೀವಿ ನಿವೃತ್ತ ಶಿಕ್ಷಕರು ಆಗಿರ್ತಕ್ಕಂಥ ಶ್ರೀ SF ಬೈರ್ಜಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ತಮ್ಮ ಒಂದು
ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರು ಅವರನ್ನ ಸನ್ಮಾನಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅವರೊಬ್ಬ ಮಾದರಿ ವ್ಯಕ್ತಿ. ವೃತ್ತಿಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಇಂದು ನಿವೃತ್ತಿಯ ಜೀವನವನ್ನು ನಡೆಸ್ತಕ್ಕಂಥ ವಿಶ್ರಾಂತ ಜೀವನ ನಡೆಸ್ತಕ್ಕಂಥ SF ಬೈಲ್ ಸರ್ ಅವರು ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಹುದ್ದೆಗಳಲ್ಲಿ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯ ಜೀವನ ನಡೆಸ್ತಕ್ಕಂಥ SF ಬೈಲ್ ಸರ್ ಅವರು ವಿಜಯಪುರ BLD ಈ ಸಂಸ್ಥೆಗೆ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ತಮ್ಮ ದೇಹ ದಾನವನ್ನು ಸಮರ್ಪಣೆ ಮಾಡಿದಂತ SF ಬೈಲ್ ಸರ್ ಅವರು ಆಪಲ್ ಇಂಟರ್ನ್ಯಾಷನಲ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಒಂದು ಸನ್ಮಾನಿಸುವಂತ ಗೌರವದ ಕ್ಷಣ ಈ ವೇದಿಕೆಯಲ್ಲಿ ನೆರವೇರ್ತಾ ಇದೆ. ಈ ಒಂದು ಸನ್ಮಾನವನ್ನು ಸ್ವೀಕರಿಸಿದ ಹಿರಿಯರಿಗೆ ಹಾಗೂ ಸನ್ಮಾನವಾಗಿರತಕ್ಕಂಥ ಎಲ್ಲರಿಗೂ ತುಂಬ ಧನ್ಯವಾದ. ಇನ್ನು ಮುಂದೆ ಈ ಒಂದು ಸಂಸ್ಥೆಯ ಶ್ರೇಯೋಭಿವೃದ್ಧಿಗಾಗಿ ಸಹಾಯ ಸಹಕಾರ ಮಾಡ್ತಕ್ಕಂಥ ಸಂಗನಗೌಡ ಪಾಟೀಲ್, ಬಸವರಾಜ್ ಲಾಸಂಗಿ, ಅಶೋಕ್ ಪೂಜಾರಿ, ರಮೇಶ್ ನಾಯಕ್, SA ಲಬ್ಬ, ಸುಮಂಗಲ ದೇಸಗೌಡ, ಮಂಜುನಾಥ್ ಮರ್ಗೂರ್, ಸಂಗಮೇಶ್ ಚೆಮ್ಮಲಿಗೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅವರನ್ನು ಕೂಡ ಈ ಒಂದು ವೇದಿಕೆ ಮೇಲೆ ಗೌರವದ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಸಂಗನಗೌಡ ಪಾಟೀಲ್, ಬಸವರಾಜ್ ಲಾಸಂಗಿ, ಅಶೋಕ್ ಪೂಜಾರಿ, ರಮೇಶ್ ನಾಯಕ್, ಡೈರೆಕ್ಟರ್ ಕನ್ನಡ ಅಂಡ್ ಕಲ್ಚರಲ್ ಡಿಪಾರ್ಟ್ಮೆಂಟ್ ಬೆಂಗಳೂರು, SA ಲಬ್ಬ ಟೈರ್ಸ್ ಇಂಡಿಯವರು, ಸುಮಂಗಲ ದೇಸಾಯಿ ಗೌಡರ್ ಟೀಚರ್ ಹಿಂದಿ, ಮಂಜುನಾಥ್ ಮರಗೂರ್ ಗುಬ್ಬೇವಾಡ್, ಸಂಗಮೇಶ್ ಚೆಂಬಲ್ಗಿ ಟೀಚರ್ ಹಿಂದಿ. ದಯವಿಟ್ಟು ಎಲ್ಲ ಮಾನ್ಯ ದಯವಿಟ್ಟು ವೇದಿಕೆಗೆ ಬಂದು ಒಂದು ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಸಮಯ ಬಹಳಷ್ಟು ದಯವಿಟ್ಟು ಬೇಗನೆ ವೇದಿಕೆಗೆ ಬಂದು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಆಪಲ್ ಇಂಟರ್ನ್ಯಾಷನಲ್ ಶಾಲೆಯ ಒಂದು ಸದಾ ಯಾವತ್ತು ಸಹಾಯ ಸಹಕಾರ ದಯವಿಟ್ಟು ಈ ಎಲ್ಲ ಮಾನ್ಯರು ವೇದಿಕೆಗೆ ಆಗಮಿಸಿ ಒಂದು ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮ ನಾನು ವಿನಂತಿ ಮಾಡ್ತಾ ಇದ್ದೆ. ಸಂಗನಗೌಡ ಪಾಟೀಲ್ ಇಂಡಿಯವರು, ಬಸವರಾಜ್ ಲಾಸಂಗಿ ಟ್ರೇಡರ್ಸ್ ಇಂಡಿಯವರು, ಅಶೋಕ್ ಪೂಜಾರಿ, ರಮೇಶ್ ನಾಯಕ್, ಡೈರೆಕ್ಟರ್ ಕನ್ನಡ ಅಂಡ್ ಕಲ್ಚರಲ್ ಡಿಪಾರ್ಟ್ಮೆಂಟ್ ಬೆಂಗಳೂರು, SA ಲಬ್ಬ ಟೈರ್ಸ್ ಇಂಡಿ, ಸುಮಂಗಲ ದೇಸಾಯಿ ಗೌಡ ಟೀಚರ್ ಇಂಡಿ, ಮಂಜುನಾಥ್ ಮರಗೂರ್ ಗುಬ್ಬೇವಾಡ್, ಸಂಗಮೇಶ್ ಚೆಮ್ಮಲಿಗೆ ಈ ಎಲ್ಲ ಗೌರವಾನ್ವಿತ ಮಹನೀಯರು ವೇದಿಕೆಗೆ ಆಗಮಿಸಿ ಈ ಒಂದು ಗೌರವದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮ ನಾನು ವಿನಂತಿಯನ್ನ ಮಾಡ್ತಾ ಇದ್ದೆ. ಆಪಲ್ ಇಂಟರ್ನ್ಯಾಷನಲ್ ಶಾಲೆ ಇಂಡಿ, ಕ್ಯಾಂಬ್ರಿಡ್ಜ್ ನಾಲೆಜ್ ಪಾರ್ಟ್ನರ್ ಸ್ಕೂಲ್ ಉತ್ತರ ಕರ್ನಾಟಕದ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವನ್ನು ಪಡೆಯತಕ್ಕಂಥ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಜ್ಞಾನವನ್ನು ಗುಣಪಡಿಸತಕ್ಕಂಥ ಆಪಲ್ ಇಂಟರ್ನ್ಯಾಷನಲ್ ಶಾಲೆಯ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಒಂದು ವೇದಿಕೆ ಮೇಲೆ ನೆರವೇರ್ತಾ ಇದ್ದು, ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ವಿಶೇಷ ಗೌರವಕ್ಕೆ ಅರ್ಹರಾಗಿರ್ತಕ್ಕಂಥ ಆಪಲ್ ಇಂಟರ್ನ್ಯಾಷನಲ್ ಶಾಲೆ, ಕ್ಯಾಂಬ್ರಿಡ್ಜ್ ನಾಲೆಜ್ ಪಾರ್ಟ್ನರ್ ಸ್ಕೂಲ್ ಈ ಒಂದು ಶಾಲೆಗೆ ಯಾವತ್ತೂ ಸಹಾಯ ಸಹಕಾರ ನೀಡತಕ್ಕಂಥ ವಿಶೇಷ ಗೌರವಾನ್ವಿತರಾಗಿರ್ತಕ್ಕಂಥ ಶ್ರೀ ಸಂಗನಗೌಡ ಪಾಟೀಲ್ ಇಂಡಿ, ಶ್ರೀ ಬಸವರಾಜ್ ಲಾಸಂಗಿ ಟ್ರೇಡರ್ಸ್ ಇಂಡಿ, ಶ್ರೀ ಅಶೋಕ್ ಪೂಜಾರಿ, ಶ್ರೀ ರಮೇಶ್ ನಾಯಕ್, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ನಿರ್ದೇಶಕರು ಬೆಂಗಳೂರು, ಶ್ರೀ SA ಲಬ್ಬ ಟೈರ್ಸ್ ಇಂಡಿ, ಶ್ರೀಮತಿ ಸುಮಂಗಲ ದೇಸಾಯಿ ಗೌಡರು ಗುರುಮಾತೆಯರು ಇಂಡಿ, ಶ್ರೀ ಮಂಜುನಾಥ್ ಮರಗೂರ್ ಗುಬ್ಬೇವಾಡ್, ಶ್ರೀ ಸಂಗಮೇಶ್ ಚೆಮ್ಮಲಿಗೆ ಶಿಕ್ಷಕರು ಇಂಡಿ ಈ ಎಲ್ಲ ಗೌರವಾನ್ವಿತರು ಇವತ್ತಿನ ವೇದಿಕೆ ಮೇಲೆ ಅತ್ಯಂತ ಆತ್ಮೀಯವಾಗಿ ಗೌರವಿತವಾಗಿರ್ತಕ್ಕಂಥ ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ದಯವಿಟ್ಟು ಎಲ್ಲ ಮಾನವೀಯರು ತಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ.
ಹಾ ಇವತ್ತಿನ ಈ ಒಂದು ಸ್ಪೆಷಲ್ ಆನರ್ಸ್ ಆಗಿ ಆಗಮಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತರ ಅತ್ಯಂತ ಆತ್ಮೀಯವಾಗಿ ಈ ಒಂದು ವಾರ್ಷಿಕ ಸ್ತ್ರೀಯ ಸಮ್ಮೇಳನದ ವೇದಿಕೆ ಮೇಲೆ ಸನ್ಮಾನಿಸಿರ್ತಕ್ಕಂಥ ಗೌರವಾನ್ವಿತರಿಗೆ ಒಂದು ಸನ್ಮಾನ ಸ್ವೀಕರಿಸಿರ್ತಕ್ಕ ಎಲ್ಲ ಗೌರವಾನ್ವಿತರಿಗೆ ಅತ್ಯಂತ ಗೌರವವಾಗಿರ್ತಕ್ಕಂಥ ತುಂಬದ ಹೃದಯದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿವರೆಗೆ ಈ ಒಂದು ವೇದಿಕೆ ಮೇಲೆ ವಿಶೇಷಿತರಾಗಿ ಗೌರವಕ್ಕೆ ಅರ್ಹರಾಗಿರ್ತಕ್ಕ ಎಲ್ಲ ಗೌರವಾನ್ವಿತರನ್ನ ತಮ್ಮ ಒಂದು ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಗೌರವಾನ್ವಿತರಿಗೆ ಮತ್ತು ಸನ್ಮಾನವಾಗಿರ್ತಕ್ಕ ಎಲ್ಲ ಮಾನ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮ ಇಂಡಿ ತಾಲೂಕಿನ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರರು ಆಗಿರುವಂತಹ ಸನ್ಮಾನ್ ಶ್ರೀ ಯಶವಂತರೇಗೌಡ ಪಾಟೀಲ್ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂಥ ಶಂಕೇಶ್ವರನ ಸ್ಮರಣೆ ಮಾಡಿ ಆಪಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಶ್ರೀ ಅರಬಿಂದೋ ಪ್ರೈಮರಿ ಸ್ಕೂಲ್ ಈ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿನೂತನವಾಗಿ ಇಂಡಿಯನ್ ಟ್ರೈಬಲ್ ಕಲ್ಚರ್ ಫೆಸ್ಟಿವಲ್ ಹಾಗೆ ಆಪಲ್ ಅವಾರ್ಡ್ 2024 ಮಾಡೆಲ್ ಎಕ್ಸಿಬಿಷನ್ 2 ದಿನಗಳ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನನ್ನ ಜೊತೆಗೆ ಆಗಮಿಸಿರ್ತಕ್ಕಂಥ ಈ ಭಾಗದ ಹಿರಿಯರಾಗಿರ್ತಕ್ಕಂಥ ಭೀಮೋಣ ಕೋಲ್ಗಿ ಅವರೇ, ಕಣ್ಣಿ ಗುರುಗಳೇ, ಪ್ರಶಾಂತ್ ಕಾಳೆ ಅವರೇ, ಜಾವೀದ್ ಮೊಮಿನ್ ಅವರೇ, ಪೋದ್ದಾರ್ ಅವರೇ, ಜವಳಿ ಅವರೇ, ಬಹಳ ವಿಶೇಷವಾಗಿ ಜನಪದ ಸಾಹಿತ್ಯವನ್ನ ಮತ್ತೆ ನಮ್ಮ ಎದುರಿಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿರ್ತಕ್ಕಂಥ ಆತ್ಮೀಯರಾದ ಗೌಡವರೇ, ಇಲ್ಲಿ ಕೂಡಿರ್ತಕ್ಕಂಥ ಆರ್ ಬಬ್ಲೂರವರೇ, ಯಾವತ್ತು ಶ್ರದ್ಧೆಯ ತಾಯಂದ್ರೆ, ಹಿರಿಯರೇ, ದೇವರ ಸಮಾನ ಆಗಿರ್ತಕ್ಕಂಥ ಮುದ್ದು ಮಕ್ಕಳೇ, ತಾವೆಲ್ಲ ತಮ್ಮ ಮಕ್ಕಳ ಕಲ್ಚರಲ್ ಆಕ್ಟಿವಿಟೀಸ್ ನೋಡ್ತಕ್ಕಂಥ ಆತುರತೆಯಲ್ಲಿರೋದ್ರಿಂದ ನಾವೆಲ್ಲ ಸೂಕ್ಷ್ಮವಾಗಿ ಆ ಪರಿಜ್ಞಾನದಿಂದ ಎರಡು ಮಾತನ್ನ ಸಭೆಯ ಸಂಪ್ರದಾಯದ ಪ್ರಕಾರ ನಾನು ಆಪಲ್ ಇಂಟರ್ನ್ಯಾಷನಲ್ ಸ್ಕೂಲ್ದವ್ರಿಗೆ ಒಂದು ಧನ್ಯವಾದವನ್ನು ಹೇಳಬೇಕಾಗ್ತದೆ. ಈ ದೇಶದ ಸಂಸ್ಕೃತಿಯನ್ನ, ಈ ದೇಶದ ಬದುಕಿನ ಸ್ವರೂಪವನ್ನ 2 ವಿಧದಲ್ಲಿ ಮೊನ್ನೆ ಜನವರಿ 26ರಂದು ರಿಪಬ್ಲಿಕ್ ಡೇ ಅಂತ ಏನು ನಾವು ಆಚರಣೆ ಮಾಡ್ತೀವಿ, ಇಡೀ ದೇಶ ಏನು ಸಂಭ್ರಮದಿಂದ ಆಚರಿಸಿದ್ದೀವಿ, ಅವತ್ತು ನಮ್ಮ ಸ್ಟೇಡಿಯಂದಲ್ಲಿ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಹಳ ಅರ್ಥಪೂರ್ಣವಾಗಿ ಮಕ್ಕಳು ನೃತ್ಯವನ್ನು ಮಾಡಿದ್ದಾರೆ. ಆ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ನನ್ನ ಹೃದಯಾಂತರದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ದಿಸ್ ಕಂಟ್ರಿ ಇಸ್ ವೆರಿ ಡಿಫ್ರೆಂಟ್, ದ ಮೋಸ್ಟ್ ಕಲ್ಚರ್ಡ್, ಬಹಳ ವಿಭಿನ್ನವಾದಂಥ ದೇಶ ಇದು. ಬಹುತೇಕ ಪ್ರಪಂಚದಾಗ ನೀವು ಇಂಥ ಒಂದು ದೇಶ ಎಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಭಾವನಾತ್ಮಕವಾಗಿ ಬದುಕ್ತಕ್ಕಂಥ ಜೀವಿಗಳು ನಾವು. ನಮ್ಮ GDP ಗ್ರೋತ್ ಮೇಲೆ ನಮ್ಮನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೃದಯದ ಮೂಲಕ ಈ ದೇಶ ಪ್ರಪಂಚವನ್ನ ಗಮನಿಸ್ತಕ್ಕಂಥ ರಾಷ್ಟ್ರ ಅದು ಭಾರತ. ಅಂತ ಭಾರತದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ನಮ್ಮ ಪೂರ್ವಜರು ಆ ಸಂಸ್ಕೃತಿಯನ್ನು ಕೊಟ್ಟಿದ್ದಾರೆ. ಬಹಳ ವಿಭಿನ್ನವಾಗಿ ನೀವಿಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋದ್ರಾಗೆ ಇಂಡಿಯನ್ ಎವ್ರಿ ಸ್ಟೇಟ್ಸ್ ಕಲ್ಚರ್ ಏನಿರೋದನ್ನ ಇಲ್ಲಿ ನಮ್ಮ ಮುಂದೆ ಆ ಮಕ್ಕಳ ಸ್ವರೂಪದಲ್ಲಿ ಅವರ ಉಡುಗೆ ತೊಡುಗೆ ಮುಖಾಂತರ ನಮ್ಮ ಮುಂದೆ ಪ್ರಖರಗೊಳಿಸಿದ್ದಾರೆ. ಬಹುತೇಕ ಇದು ನಮ್ಮೆಲ್ಲರ ಬಹಳ ಅತಿ ಆಕರ್ಷಣೀಯವಾಗಿ ಬಹಳ ಅರ್ಥಪೂರ್ಣವಾಗಿ ಇದು ಮೂಡಿ ಬಂದಿದೆ ಅಂತ ನಾನು ಅರ್ಥಗೊಂಡ ಹಾಗೆ ಇಂಡಿಯನ್ ಟ್ರೈಬಲ್ ಕಲ್ಚರ್ ಫೆಸ್ಟಿವಲ್ ರೂಪದಲ್ಲಿ ತಾವೇನು ಆಚರಣೆಯನ್ನು ಮಾಡಿದ್ದೀರಿ. ನಾನು ವಿಶೇಷವಾಗಿ ಇನ್ನೊಮ್ಮೆ ತಮ್ಮನ್ನ ಹಾರೈಸಿ 2 ಮಾತುಗಳನ್ನು
ಆಪಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಕ್ಯಾಂಬ್ರಿಡ್ಜ್ನ ನಾಲೆಜ್ ಪಾರ್ಟ್ನರ್ ಸ್ಕೂಲ್ ಆಗಿ ಇದಿದೆ. ಬಹಳ ಹೆಮ್ಮೆಯಿಂದ ಬಗಲೂರು ಅವರು ಹೇಳಿದರು. ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಒಂದು ಹಿನ್ನೆಲೆ ಇರ್ತದೆ. ಆದರೆ ಈ ಭಾಗದ ಶೈಕ್ಷಣಿಕ ಪ್ರಗತಿಗಾಗಿ ಇಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇತ್ತೀಚಿನ ಹೊಸ ಆವಿಷ್ಕಾರದೊಂದಿಗೆ ಪ್ರಪಂಚದೊಂದಿಗೆ ಪೈಪೋಟಿ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಶಿಕ್ಷಣವನ್ನು ಅರ್ಥಪೂರ್ಣವಾಗಿ ನೀಡುವುದರ ಜೊತೆಗೆ ಸಂಸ್ಕಾರವನ್ನು ನೀಡುವುದು ಅಷ್ಟೇ ಮುಖ್ಯವಾಗಿದೆ. ಹಾಗೆ ಇಂಗ್ಲಿಷ್ ಭಾಷೆ ಮೇಲೂ ಸಹಿತ ಪಾಂಡಿತ್ಯದ ಅವಶ್ಯಕತೆ ಇದೆ. ವರ್ಲ್ಡ್ ಲ್ಯಾಂಗ್ವೇಜ್ ಆಗಿದ್ದಾಗಿ ನಾವು ಟ್ರೀಟ್ ಆಗ್ತೀವಿ. ಬಹುತೇಕ ಮೊನ್ನೆ ಅಮೇರಿಕಾದ ಒಬ್ಬ ಪ್ರೆಸಿಡೆಂಟ್ ಟ್ರಂಪ್ ಅವ್ರು ಗೆದ್ದ ದಿವಸ ಇಡೀ ಪ್ರಪಂಚವೇ ಗಮನಿಸುವಾಗಿ ಅವ್ರದ್ದು ಸ್ಟೇಟ್ಮೆಂಟ್ ಇತ್ತು. ಬೇರೆ ಕಂಟ್ರಿಯವರು ಏನು ನಮ್ಮಲ್ಲಿ ಇದ್ದಾರೆ ಅವರ ಬದುಕಿನ ಸ್ವರೂಪದ ಮೇಲೆ ಅವ್ರ ಪ್ರಶ್ನಾವಳಿಗಳಿದ್ದು, ಅದರಲ್ಲಿ ಅತಿ ಹೆಚ್ಚು ಆತಂಕಕ್ಕೊಳಗಾದವರು ಯಾರು ಇದ್ರೆ ಭಾರತೀಯರು. ಕಾರಣ ಏನಂದ್ರೆ ಭಾರತೀಯರ ಅನೇಕ ವಿಧದಲ್ಲಿ ಸಾಧನೆಯನ್ನು ಮಾಡಿದವರು ನಮ್ಮಲ್ಲಿ ಇರದೆ ಅಲ್ಲಿ ಹೋಗಿ ಆ ದೇಶದ ಬೆಳವಣಿಗೆಗೆ ಕಾರಣೀಭೂತರಾದವರು. ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನಿಮ್ಗೆ ಅಧಿಕಾರ ಸಿಕ್ಕಿರ್ಬೋದು, ಆದ್ರೆ ನಮ್ಮ ಭಾಗದ ಈ ಪ್ರಪಂಚದ ಅನೇಕ ರಾಷ್ಟ್ರದವರು ಆ ದೇಶದ ಬೆಳವಣಿಗೆಗೆ ಯಾವ್ಯಾವ ಸ್ವರೂಪದಲ್ಲಿ ಸಹಾಯ ಮಾಡಿದಾರೋ ಅನ್ನೋದನ್ನ ಸಹಿತ ಗಮನಿಸಬೇಕಾಗ್ತದೆ ದೇಶಗಳು. ಸೊ ಅಂತ ಒಂದು ವಿಧದಲ್ಲಿ ಇಂಗ್ಲಿಷ್ ಭಾಷೆ ಬಹಳ ಮುಖ್ಯವಾಗಿ ಇವತ್ತು ಪ್ರಪಂಚದಲ್ಲಿ ನಾವು ಯಾವುದೇ ಭಾಗಕ್ಕೆ ಹೋದ್ರೂ ಸಹಿತ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಉನ್ನತ ಶಿಕ್ಷಣವನ್ನ ನೀವು ಕಲಿಬೇಕಾದ್ರೆ ಇಂಗ್ಲಿಷ್ ಬಹಳ ಅವಶ್ಯಕತೆ ಇದೆ. ಆದ್ರೆ ನನಗೆ ಇರೋ ಮಾಹಿತಿ ಪ್ರಕಾರ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡವನ್ನು ಕಲಿತು ಅಮೋಘ ಸಾಧನೆಯನ್ನು ಮಾಡಿರ್ತಕ್ಕಂಥ ಇತಿಹಾಸವೂ ಸಹಿತ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಾವು ನೋಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಒಟ್ಟಾರೆ ಈ ಆಪಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ಇಂಟರ್ನ್ಯಾಷನಲ್ ಲೆವೆಲ್ದೊಳಗೆ ನಿಮ್ಮ ಏನು ಆವಿಷ್ಕಾರಗಳ ಚಿಂತನೆಯನ್ನ ಸ್ಕೂಲ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಿದ್ರಿ, ಅನೇಕ ವಿಧದಲ್ಲಿ ಸ್ಪೋರ್ಟ್ಸ್ ಬೇರೆ ಬೇರೆ ಇವೆಂಟ್ಸ್ ಬಗ್ಗೆ ನೀವೇನು ಮಾತಾಡಿದ್ರಿ. ಒಟ್ಟಾರೆ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ, ಇಲ್ಲಿ ಕಲಿತಕ್ಕಂಥ ಮಕ್ಕಳ ಭವಿಷ್ಯ ಉಜ್ವಲಗೊಳ್ಳಿ. ಯಾವ ರೀತಿ ಉಜ್ವಲಗೊಳ್ಳಿ ಅಂದ್ರೆ ನಮ್ಮ ಎದುರಿಗೆ ಒಬ್ಬರು ಯುಗ ಪುರುಷರನ್ನ ಮೊದಲಿಗೆ ಪೂಜೆಯನ್ನು ಮಾಡಿ ಕಾರ್ಯಕ್ರಮ ಚಾಲನೆಯನ್ನು ಕೊಟ್ಟಿದ್ದೀವಿ. ನಾವೆಲ್ಲ ಚಿಕ್ಕವರಿದ್ದಾಗ ಸ್ವಾಮಿ ವಿವೇಕಾನಂದರನ್ನ ಆದರ್ಶವಾಗಿ ಇಟ್ಕೊಂಡಿದ್ದೀವಿ. ನಮ್ಮ ಯಾವುದೇ ಪುಸ್ತಕದಲ್ಲಿ ವಿವೇಕಾನಂದರ ಭಾವಚಿತ್ರ ಇಟ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಆದರ್ಶವಾದಂಥ ಗುಣಗಳು ನಮ್ಗೆ ಮೈರೂಡ್ಲಿ ಅಂತೇಳಿ. ಆದ್ರೆ ಈ ಮಕ್ಕಳಿಗೆ ಏನೊಂದು ಅಂತ ಒಬ್ಬ ಯುಗ ಪುರುಷ ಸಿಕ್ಕಿದ್ದಾರೆ ಅಂದ್ರೆ ಸ್ವಾಮಿ ವಿವೇಕಾನಂದರ ಸರಿಸಾಟಿ ಆಗತಕ್ಕಂಥ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮಗೆ ಸಿಕ್ಕಿದ್ದಾರೆ. ಅವರನ್ನ ಸಮೀಪದಿಂದ ನೋಡಿದೀವಿ, ಕಂಡಿದ್ದೀವಿ, ಅವರ ಚಿಂತನೆಯನ್ನ ಅರ್ಥೈಸಿಕೊಂಡಿದ್ದೀವಿ. ಅವರ ಸರಳತೆ ಬದುಕು ನಮ್ಮೆಲ್ಲರ ಮೇಲೆ ಸಹಿತ ಇವತ್ತಿಗೂ ಪ್ರಖರಗೊಂಡಿದೆ. ಅಂತ ಆದರ್ಶ ಜೀವಿಯನ್ನ ನೀವೆಲ್ಲ ಸದಾ ನಿಮ್ಮ ಜೀವನ ಉದ್ದಕ್ಕೂ ಇವ್ರನ್ನ ಸ್ಮರಿಸ್ತಕ್ಕಂಥ ಕಾರ್ಯ ಈ ಮಕ್ಕಳಿಗೆ ಆಗ್ಲಿ ಅಂತ ಹೇಳಿ ನಾನು ಆಶಿಸಿ, ಹಾಗೆ ಅರವಿಂದು ಹೆಸರನ್ನಿಟ್ಟಿದ್ದೀರಿ. ಹಲಸಂಗಿ ಗೆಳೆಯರ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದರು. ಬಹುತೇಕ ನಮ್ಮ ಭಾಗದಲ್ಲಿ ಅರವಿಂದ್ ಅವ್ರನ್ನ ಯಾರಾದರೂ ಮೊದಲಿಗೆ ಸ್ಮರಿಸಿದವರಿದ್ರೆ ಅದು ಹಲಸಂಗಿ ಗ್ರಾಮದವ್ರು. ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಆ ಅರವಿಂದ್ ಅವ್ರನ್ನ ಸ್ಮರಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕಾಗಿ ಆ ಹೆಸರಿಗೆ ತಕ್ಕ ಹಾಗೆ ತಾವು ಈ ಸಂಸ್ಥೆಯ ಪ್ರೈಮರಿ ಮಕ್ಕಳಿಗೆ ಆ ಶಿಕ್ಷಣವನ್ನು ನೀಡಿ ಅಂತಕ್ಕಂಥ ಮಾತನ್ನು ಹೇಳಿ, ಇನ್ನೊಮ್ಮೆ ಟ್ರೈಬಲ್ ಕಲ್ಚರ್, ಟ್ರೈಬಲ್ಸ್ ನೀವೆಲ್ಲ ನೋಡ್ಬೋದು, ಈ ದೇಶಕ್ಕೆ ಒಂದು ದೊಡ್ಡ ಪಿಡುಗು ಟ್ರೈಬಲ್ಸ್ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಕ್ಸಲರ ಹಾವಳಿಯನ್ನ ನಾವೆಲ್ಲ ನೋಡಿದ್ದೀವಿ, ಕುಖ್ಯಾತಿಯನ್ನ ಕೇಳಿದ್ದೀವಿ. ಆದ್ರೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ನಕ್ಸಲ್ ತಮ್ಮ ಸಾಮಾಜಿಕ ಜೀವನದ ಪರಿವರ್ತನೆಗಾಗಿ ಸರ್ಕಾರ ಜೊತೆಗೆ ಕೈ ಜೋಡಿಸಿ ಸಾಮಾನ್ಯ ಬದುಕು ಬದುಕಲಿಕ್ಕೆ ಅವರೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಇವತ್ತಿಗೂ ಸಹಿತ ನೀವು ಆ ಟ್ರೈಬಲ್ಸ್ ಬದುಕನ್ನ ನೋಡಿದ್ರಿ ಅಂದ್ರೆ, ನಾರ್ತ್ ಈಸ್ಟ್ ಕಂಟ್ರಿಗಳಿಗೆ ಹೋದೇವಂದ್ರೆ, ಆ ಪಾರ್ಟಕ್ಕೆ ಹೋದೇವಂದ್ರೆ ನಮ್ಮೆಲ್ಲರಿಗೂ ಸಹಿತ ಮನ ಮಿಡಿತದೆ. ಆ ಒಂದು ಬದುಕನ್ನ, ಆ ಫೆಸ್ಟಿವಲ್ ಅನ್ನ ನಾವೆಲ್ಲ ಆಚರಣೆ ಮಾಡಿದಿರಿ. ಅವರ ಬದುಕಿನ ಸ್ವರೂಪವನ್ನ ಒಬ್ಬ ವಿದ್ಯಾರ್ಥಿಗೆ ಈ ದೇಶವನ್ನ ತಿಳ್ಕೋಬೇಕು, ಈ ಪ್ರಪಂಚವನ್ನ ತಿಳ್ಕೋಬೇಕಂತಕ್ಕಂಥ ಒಂದು ಪ್ರಯತ್ನ ತಾವು ಏನು ಮಾಡಿದಿರಿ, ನಿಮಗೆ ನಿಜಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ
ನನ್ನ ಅತ್ಯಂತ ಒತ್ತಡದ ಮಧ್ಯದಲ್ಲೂ ಸಹಿತ ಮಕ್ಕಳ ಕಾರ್ಯಕ್ರಮವನ್ನ ಹೋಗದೆ ಅಲ್ಲಿ ಹೋದ್ರೆ ಎಲ್ಲೋ ಒಂದ್ ಕಡೆ ಆತ್ಮವಂಚನೆ ಮಾಡ್ಕೊಂಡು ಹೋಗ್ತಕ್ಕಂಥ ಸೂಕ್ಷ್ಮತೆಯಿಂದ ಅರ್ಥಕೊಂಡು ನಾನೊಂದು ಮಾತು ಕೊಟ್ಟಿದ್ದೆ ಬಗಲೂರವ್ರಿಗೆ. ನಾನು ಒಂದ್ ವೇಳೆ ಬಿಜಾಪುರ ಜಿಲ್ಲೆಯಲ್ಲಿ ಇದ್ದೆ ಅಂದ್ರೆ 31ನೇ ತಾರೀಕಿಗೆ ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಇವತ್ತು ಈ ಸಂಸ್ಥೆಗೆ ನಾವೆಲ್ಲ ಇಲ್ಲಿ ಬರೋದ್ರಿಂದ ಬಹಳ ಸ್ಫೂರ್ತಿ ಆಗೋದಿಲ್ಲ. ಆದ್ರೆ ಈಗ ತಾನೇ ಮಾತನಾಡಿದರು ನನಗೆ ಬಹಳ ಹೃದಯಕ್ಕೆ ತಾಗುವ ರೀತಿಯಲ್ಲಿ ಬಹಳ ನಮ್ಮ ಪೂರ್ವಜರ ಇಂದಿನ ನೆನಪುಗಳನ್ನ ಅವೆಲ್ಲವನ್ನ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನ ಮಾಡಿದರೆ ಹೊಸ ಆವಿಷ್ಕಾರದೊಂದಿಗೆ ಮುಂದೆ ಹೋಗ್ತಾ ಹಾಗೆ ಸಿಂಹಾಲೋಕನ ನಮಗಿರ್ಬೇಕಾಗ್ತದೆ. ಸಿಂಹ ಕಾಡಿನ ರಾಜ್ಯ ಇದ್ರೂ ಸಹಿತ ತಾನು ನಡೆದ ಬಂದ ದಾರಿಯನ್ನ ಗಮನಿಸ್ತಕ್ಕಂಥ ಕಾರ್ಯವನ್ನ ಮಾಡಬೇಕಾಗ್ತದೆ. ಅದಕ್ಕೆ ಸಿಂಹಾಲೋಕನ ಅಂತ ಕರಿತೀವಿ ನಾವು. ಪ್ರತಿ ಹೆಜ್ಜೆಯನ್ನ ಜಂಪ್ ಮಾಡಿದ ಬಳಿಕ ಹೊಳ್ಳಿ ತಿರುಗಿ ನೋಡ್ಬೇಕಾಗ್ತದೆ ನಾವು ಕ್ರಮಿಸಿ ಬಂದ ದಾರಿಯನ್ನ. ಸೊ ಆ ಚಿಂತನೆಯಲ್ಲಿ ಈ ಸಂಸ್ಥೆ ಹೊಸ ದಾರಿಯಲ್ಲಿ ಸಿಂಹಾಲೋಕದ ಮೂಲಕ ಬೆಳಗಲಿ ಅಂತ ಹೇಳಿ ನಾನು ಆಶಿಸಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲರಿಗೆ, ವಿಶೇಷವಾಗಿ ಶಿಕ್ಷಣ ಪ್ರೇಮಿಗಳಿಗೆ, ಇಂಡಿ ನಗರ ಅವರೊಂದಿಗೆ ಇಂಡಿ ಗ್ರಾಮ ಅಂತ ಹೇಳಿದ್ರು. ಈ ದೇಶ ಗ್ರಾಮಗಳ ಮುಖಾಂತರನೇ ಇಡೀ ಪ್ರಪಂಚಕ್ಕೆ ಗುರುತಿಸಿಕೊಂಡಿದ್ದೀವಿ ನಾವು. ಈಗ ಅರ್ಬನೈಸ್ಡ್ ಕಡೆ ಹೊರ ಹೋಗ್ತಾ ಇದೀವಿ ನಾವು. ಆದ್ರೆ ಈ ದೇಶದ ಸಂಸ್ಕೃತಿಯನ್ನ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕನಸನ್ನ ನಗರಗಳ ಮುಖಾಂತರ ಕಂಡಿಲ್ಲ, ಗ್ರಾಮಗಳ ಮುಖಾಂತರ ಕಂಡಿದ್ದಾರೆ ಅಂತಕ್ಕಂಥ ಸೂಕ್ಷ್ಮ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಭಾಗ ಭವಿಷ್ಯದಲ್ಲಿ ಎಲ್ಲ ವಿಧದಲ್ಲಿ ಇವತ್ತು ನಿಂಬೆ ನಾಡಿನ ಮುಖಾಂತರ ಪ್ರಖರಗೊಳ್ತಾ ಇದೆ. ಹೊಸ ಆವಿಷ್ಕಾರದೊಂದಿಗೆ ಈ ಭಾಗ ಎಲ್ಲ ವಿಧದಲ್ಲಿ ಬೆಳವಣಿಗೆ ಆಗ್ತಕ್ಕಂಥ ಪ್ರಯತ್ನ ನಾಗರಿಕ ಸಮಾಜವು ಸಹಿತ ಆ ಪ್ರಯತ್ನದಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ನಾವೆಲ್ಲರೂ ಕೂಡ ಮಂತ್ರಾಲಯದ ಶಿವಗಿಗಳು ನಮ್ಮ ಭಾಗದಲ್ಲಿ ಹುಟ್ಟಿ ಇಡೀ ಈ ಜಿಲ್ಲೆಗೆ ಶಿಕ್ಷಣಕ್ಕೆ ಕ್ರಾಂತಿಕಾರರಾಗಿ ಕೆಲಸ ಮಾಡಿದಂತವ್ರು ನಮ್ಮ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಭಾಗದ ಹಲಸಂಗಿ ಗೆಳೆಯರ ಬಳಗ ಜನಪದ ಸಾಹಿತ್ಯವನ್ನ ಸುಮ್ಮನೆ ನೀವು ಅದನ್ನ ಒಂದು ಸಲ ಎಲ್ಲಾದ್ರೂ ಗಮನಿಸಿದ್ರೆ ಅಂದ್ರೆ ನಿಮ್ಮ ಹೃದಯಕ್ಕೆ ತಾಗುವ ರೀತಿಯಲ್ಲಿ ಬಹಳ ಸರಳ ಸಾಹಿತ್ಯ ಬಂದಿದೆ. ಇಂಥ ಒಂದು ಅತ್ಯಂತ ಭವ್ಯ ಇತಿಹಾಸ ಇರ್ತಕ್ಕಂಥ ಈ ಪ್ರದೇಶ ಸರ್ವ ವಿಧದಲ್ಲೂ ಸಹಿತ ಇನ್ನೊಬ್ಬರಿಗೆ ಸರಿಸಾಟಿ ಇರುವಲ್ಲಿ ನಾವೆಲ್ಲ ಸಾಗಿ ಬಂದಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಆಗ್ತಾನೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಲುಟಿಗೆ ವಿಶ್ವವಿದ್ಯಾಲಯದ ಬಗ್ಗೆ ಗಮನವನ್ನು ಸೆಳೆದ್ರು. ನಿಜಕ್ಕೂ ಬಹಳ ಅರ್ಥಪೂರ್ಣವಾದಂತ ಇತಿಹಾಸ ಇನ್ನೂ ಅನೇಕ ರಂಗದಲ್ಲಿ ಈ ಭಾಗದಲ್ಲಿದೆ. ಸ್ವತಂತ್ರ ಸಂಗ್ರಾಮದಲ್ಲೂ ಸಹಿತ ಇಡೀ ಅವಿಭಾಜ್ಯ ಜಿಲ್ಲೆಯಲ್ಲಿ ಯಾವ ಭಾಗದಲ್ಲಿ ಆದರೂ ಸ್ವತಂತ್ರದ ಮೊಹಳೆ ಮುಡಿದ್ರ ಅದು ಹೆಚ್ಚುಗೇರಿ ಮಠದ ಮೂಲಕ ಹೊಸ ಇತಿಹಾಸ ನಿರ್ಮಾಣ ಮಾಡೋದ್ರ ಸಹಿತ ನಾವೆಲ್ಲ ಗಮನಿಸಬೇಕಾಗ್ತದ. ಅಂತ ಭವ್ಯ ಇಂಡಿಯನ್ನ ಹೊಸ ವಿಧದಲ್ಲಿ ಸಾಕ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ, ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಭವಿಷ್ಯ ಉಜ್ವಲಗೊಳ್ಳಿ. ಆಪಲ್ ನಾವು ನೋಡ್ತೀವ, ಆ ಮಕ್ಕಳಿಗೂ ಸಹಿತ ಆಪಲ್ ಸ್ವರೂಪದಲ್ಲಿ ಆ ಭಗವಂತ ಅವ್ರಿಗೆ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳಿ ನಾನು ಆಶಿಸಿ ನಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆಪಲ್ ಇಂಟರ್ನ್ಯಾಷನಲ್ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ